ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ. ಎಲ್ಲರೂ ಹೆಂಗದೇರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ತಿಳಿಸ್ತಾ, ನಾನು ನಿಮ್ಮ ಪ್ರೀತಿಯ ಕಿತ್ತೂರು ಕನ್ನಡತಿ. ಇವತ್ತು ಹಬ್ಬದ ದಿನದ ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಬೆಳಗ್ಗೆ ಬೆಳಗ್ಗೆ ಹಬ್ಬದ ದಿನ ಮಕ್ಕಳಿಗೆ ಸ್ವಲ್ಪ ನೀರು ಚೇಂಜ್ ಆಗಿರೋದ್ರಿಂದ ತುಳಸಿ ಗುಟ್ಟಿಯನ್ನು ನಮ್ಮ ಮಮ್ಮಿ ತಯಾರು ಮಾಡಿಟ್ಟಿದ್ರು. ಅಜ್ವಾಯಿಣದಲ್ಲಿ ತುಳಸಿ ಗುಟ್ಟಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಆಯುರ್ವೇದಿಕನ್ನು ಔಷಧನ ಹಾಕ್ತಾಯಿದ್ರು. ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಕೂಡ ತಲೆಗೆ ಎಣ್ಣೆ ಸ್ನಾನ ಮಾಡಿಸಿದ್ರೆ ಆಯ್ತಂತೇಳಿ ಎಲ್ಲ ಮಕ್ಕಳಿಗೂ ಕೂಡ ಏನು ಮಾಡಾಕತ್ತಿದ್ದೆ, ಎಣ್ಣೆಯನ್ನು ಹಚ್ಚಾಕತ್ತಿದ್ನಿ. ಸೊ ಹಾಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಮ್ಮದು ಇವತ್ತು ಹಬ್ಬದ ಒಂದು ಪ್ರಿಪ್ರೇಷನ್ ಅಂತಂದರೆ ನಮ್ಮ ಮಮ್ಮಿಯವರು ಅಡುಗೆಯನ್ನು ಮಾಡಾಕತ್ತಿದ್ರು. ನಾವು ಹೊರಗಡೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವಿ. ಅಡುಗೆ ಏನಪ್ಪ ಅಂತಂದರೆ, ಸೋಮವಾರದ ದಿನ ಬೆಳಗ್ಗೆ ನಾಗಪ್ಪನ ಹುತ್ತಕ್ಕೆ ಹಾಲು ಎರೋದಿರ್ತೈತಿ. ಸೊ ನಾಗಪ್ಪನ ಹೆಡೆಯನ್ನು ಮನೆಯೊಳಗೆ ನಿನ್ನೆ ವ್ಲಾಗ್ನಲ್ಲಿ ನಾನು ನಿಮ್ಗೆ ತಿಳಿಸಿದ್ನಿ, ಮನೆಯೊಳಗನ ನಾವು ತಯಾರು ಮಾಡಿರ್ತೀವಿ ಅಂತೇಳಿ ಅದನ್ನು ಇವತ್ತು ದೇವರ ಮುಂದೆ ಇಟ್ಟು ಅದು ಎಲ್ಲರೂ ಕೂಡ ಮನೆಯವರು ಸೇರಿ ಹಾಲನ್ನು ಎರುವಂತಹ ಒಂದು ಹಬ್ಬಕ್ಕೆ ಪಂಚಮಿ ಹಬ್ಬ ಅಂತಲೇ ಹೇಳ್ತೇವೆ. ಸೊ ಅವತ್ತು ನಾಗರ ಒಂದು ಹೆಡೆಗೆ ಹಾಲನ್ನು ಎರೆದ ಸೊ ಮಾಡಿದಂತಹ ಒಂದು ಏನು ಉಂಡಿಗಳಿರ್ತಾವಲ್ಲ ಅವನ್ನೆಲ್ಲವನ್ನು ಕೂಡ ಎಡೆ ಹಿಡಿದು ದೇವರಿಗೆ ನೈವೇದ್ಯ ತೋರಿಸಿ ನಂತರದೊಳಗೆ ಅವತ್ತು ಜೋಳದ ಅಳ್ಳನ್ನು ಏನು ಮಾಡಿರ್ತೀವಿ, ಹುರಿದಿರ್ತೀವಿ. ಆ ಜೋಳದ ಅಳ್ಳು ಮತ್ತು ಉಸುಳಿ, ನೀವು ಕಡ್ಲಿಕಾಳು ಉಸುಳಿ ಹಿಂಗೆ ಮಾಡಿ ಆ ಉಸುಳಿ ಮತ್ತು ಅಳ್ಳು ತಿಂದು ಉಂಡಿ ತಿಂದು ಅವತ್ತಿನ ಒಂದು ಹಬ್ಬದ ಪ್ರಿಪ್ರೇಷನ್ ಏನು ನಾವು ಬ್ರೇಕ್ಫಾಸ್ಟನ್ನು ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಅದ ಒಂದು ಉಸುಳಿ ಪ್ರಿಪ್ರೇಷನನ್ನು ಕೂಡ ನಮ್ಮ ಮಮ್ಮಿ ಏನು ಮಾಡಾಕತ್ತಾರೆ, ಇಲ್ಲೇ ಅಡುಗೆ ಕೆಲಸ ಶುರು ಮಾಡಿದ್ದಾರೆ. ಹಂಗೆ ಇನ್ನು ನಿಮ್ಮ ಮನೆಯೊಳಗೆ ಯಾವ ರೀತಿ ನೀವೆಲ್ಲ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ರಿ, ನೀವು ಯಾವ ರೀತಿ ನಿಮ್ಮ ಮನೆಯೊಳಗೆ ಅವತ್ತಿನ ಒಂದು ವಿಶೇಷತೆ ಏನೆಲ್ಲ ಇರ್ತೈತಿ ಅನ್ನುವಂಥದ್ದನ್ನು ಕೂಡ ನಮಗೆ ಕಾಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಅಂತ ಹೇಳ್ತಾ, ಇನ್ನು ಅಡುಗೆ ಒಂದು ಪ್ರಿಪ್ರೇಷನ್ ಎಲ್ಲ ಅವತ್ತು ಏನಪ್ಪ ಅಂತಂದ್ರೆ ಇದು ಉಸುಳಿ ಇತ್ತು. ಹಾಗೆ ಉಂಡಿ, ಮಧ್ಯಾಹ್ನ ಪಲಾವ್, ಅನ್ನ, ಸಾರು, ಈ ರೀತಿಯಾಗಿ ವೆರೈಟಿ ಅಡುಗೆ ಇರ್ತೈತಿ. ಸೊ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರದ ದಿವಸ ಏನಪ್ಪ ಅಂತಂದ್ರೆ ಹಾಲು ಎರೆದ ದಿನ ಬಿಟ್ಟು ನೆಕ್ಸ್ಟ್ ಡೇ ಕಡಬಿನ ಹಬ್ಬ ಅಂತ ಮಾಡ್ತೀವಿ ನಾವು. ಕಡಬಿನ ಹಬ್ಬ ಅಂತಂದ್ರೆ ಬೇಳೆಯನ್ನು ಹಾಕಿ ಹೂರಣವನ್ನು ತಯಾರಿಸಿ ಅದರಿಂದ ಕಡಬನ್ನು ಮಾಡ್ತೀವಿ. ಆ ಕಡಬನ್ನು ಕೆಲವೊಂದು ಕಡೆ ಕರೆದು ಮಾಡ್ತಾರೆ, ಬಟ್ ಅವತ್ತು ನಮ್ಮ ಮನೆಯೊಳಗೆ ಯಾವುದೇ ರೀತಿಯಾದಂತಹ ಎಣ್ಣೆಯೊಳಗೆ ಕರಿಯುವಂತಹ ಕೆಲಸ ಇರೋದಿಲ್ಲ. ಯಾಕಂತಂದ್ರೆ ನಾಗರ ಒಂದು ಹೆಡೆಯನ್ನು ಕರೆದ ಹಾಗೆ ಆಗ್ತದಂತಂದು ಏನು ಮಾಡ್ತೀವಿ, ಕುದಿಸಿದ ಕಡಬನ್ನು ಮಾಡ್ತೀವಿ. ಸೊ ಕುದಿಸಿದ ಕಡಬನ್ನು ಸ್ಟೀಮಲ್ಲಿ ಬೇಯಿಸಿಬಿಟ್ಟು ಊಟ ಮಾಡ್ತೀವಿ. ಸೊ ಅದು ಕೂಡ ಬಹಳ ಟೇಸ್ಟ್ ಇರ್ತೈತಿ. ಇನ್ನು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅನ್ನುವಂತಹದ್ದನ್ನು ಕೂಡ ನಮ್ಮೊಟ್ಟಿಗೆ ಶೇರ್ ಮಾಡಿರಿ. ನಮ್ಮ ಮಮ್ಮಿ ಇಲ್ಲೇ ಅಡುಗೆ ಕೆಲಸ ಎಲ್ಲ ಮಾಡಾಕತ್ತಿದ್ರು. ಹಾಗೆ ನಮ್ಮ ಮನೆಯವರು ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಾಕತ್ತಿದ್ರು. ಸ್ವಲ್ಪ ಅವ್ರದ್ದು ಶಾಸ್ತ್ರೋಕ್ತ ಪೂಜೆ ಇರ್ತೈತಿ. ಬಹಳ ಒಂದಿಟ್ಟು ಭಕ್ತಿಪೂರ್ವಕವಾಗಿ ಎಲ್ಲವನ್ನು ತೊಳೆದು ನಿಧಾನ ಕಮ್ಮಿ ಏನಿಲ್ಲ ಅಂತಂದರೂ ಒಂದು 45ರಿಂದ ಒಂದು ತಾಸಿನವರೆಗೂ ಕೂಡ ಏನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ ಮನೆಯೊಳಗೆ. ಸೊ ಸ್ವಲ್ಪ ರುದ್ರಾಭಿಷೇಕ ಮಾಡೋದು, ಹಾಗೆ ದೇವರಿಗೆ ಎಲ್ಲವನ್ನು ಸ್ವಚ್ಛಾಗಿ ಕ್ಲೀನ್ ಮಾಡಿಕೊಂಡು ನಂತರದೊಳಗೆ ಅದನ್ನು ಪೂಜೆಯನ್ನು ಹೊಂದಿಸಿ ಅವತ್ತಿನ ಒಂದು ಪೂಜೆಯನ್ನು ನೋಡ್ರಿಲ್ಲೇ ಹಾಲಿನ ಒಂದು ಅಭಿಷೇಕ ಅಂತಂದ್ರೆ ದೇವರಿಗೆ ರುದ್ರಾಭಿಷೇಕ ಮಾಡಾಕತ್ತಿದ್ದಾರೆ. ಸೊ ಶ್ರಾವಣ ಮಾಸ ಇರೋದ್ರಿಂದ ನಮ್ಮ ಮನೆಯೊಳಗೆ ಪ್ರತಿನಿತ್ಯನೂ ಕೂಡ ಏನು ಮಾಡ್ತೀವಿ ನಾವು, ಒಂದು ಅಭಿಷೇಕ ಆಗಲಿ ಪೂಜಾ ಒಂದು ಏನು ಕೆಲಸ ಕಾರ್ಯಗಳಿರ್ತಾವಲ್ಲ ಅವನ್ನ ಆಬ್ವಿಯಸ್ಲಿ ಮಾಡ್ತೀವಿ. ನೋಡ್ರಿ ಇಲ್ಲೇ ನಿನ್ನೆ ಮಾಡಿದಂಥ ಒಂದು ಹುತ್ತದ ಮಣ್ಣಿನ ನಾಗರ ಹೆಡೆ ಎಲ್ಲ ಪೂಜಾ ಆದಮೇಲೆ ಒಂದು ಗುಗ್ಗುಳವನ್ನು ಹಾಕ್ತಾ ಇದ್ದಾರೆ. ಗುಗ್ಗುಳ ಮತ್ತು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಧೂಪ ಹಾಕ್ತೀವಲ್ಲ, ಸೊ ಅದನ್ನೆಲ್ಲವನ್ನು ಕೂಡ ದೇವರಿಗೆ ಒಂದು ಶ್ರೀಗಂಧದ ಪುಡಿ ಹಾಗೆ ಗುಗ್ಗುಳದ ಒಂದು ಗಂಟಿಯನ್ನು ಬಾರಿಸಿ
ಪೂಜೆ ಇಲ್ಲಿ ಏನು ಮಾಡಿದರು, ಸಮಾಪ್ತಿ ಮಾಡಿದರು. ಇನ್ನು ನಂತರದೊಳಗೆ ನೋಡ್ರಿ ಇಲ್ಲೇ ನಮ್ಮ ಅಪ್ಪಾಜಿ ನಿನ್ನೆ ಮಾಡಿದ್ರಲ್ಲ ನಾಗರ ಹೆಡೆಯನ್ನು ದೇವರ ಮನೆಯೊಳಗೆ ತಳಗ ಕುಂಬಳ ಒಂದು ಎಲೆ ಇರ್ತೈತಲ್ಲ, ಆ ಎಲೆಯೊಳಗೆ ಒಂದು ತಾಟಿನೊಳಗೆ ಹಾಕಿ ಅದ್ರ ಮೇಲೆ ಆ ನಾಗರ ಹೆಡೆಯನ್ನು ಏನು ಮಾಡ್ತೇವೆ, ಪ್ರತಿಷ್ಠಾಪನೆ ಮಾಡ್ತೇವೆ. ಸೊ ನಮ್ಮ ಮಮ್ಮಿ ಕೂಡ ಏನು ಮಾಡ್ತಾರೆ, 108 ಶತನಾಮಾವಳಿ ಮಾಡ್ತಾರೆ. ಮಾಡಿದ ನಂತರದೊಳಗೆ ನಾವು ಎಲ್ಲರೂ ಕೂಡ ಗ್ಯಾದರ್ ಆಗೀವಿ ಹಾಲು ಎರ್ಯಾಕ. ನಮ್ಮ ಅಪ್ಪಾಜಿ ಯಾವ ರೀತಿ ಅದನ್ನು ಹಾಲು ನಾವು ಎರಿತೀವಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಿಮಗೆ ನೋಡ್ರಿ ಇಲ್ಲೇ ನಾವು ಹೋಲ್ ಫ್ಯಾಮಿಲಿ ಸದಸ್ಯರೆಲ್ಲರೂ ಕೂಡ ಸೇರಿದ್ದೇವೆ. ಹಾಲನ್ನು ಯಾವ ರೀತಿ ಎರಿತೀವಿ ಅನ್ನುವಂಥದ್ದನ್ನು ನಿಮಗೆ ಇಲ್ಲೇ ನಾನು ತಿಳಿಸ್ಕೊಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಗುರುವಿನ ಪಾಲ ದೇವರ ಪಾಲ ಬಂಧು ಬಳಗವರ ಪಾಲ ತಂದೆ ತಾಯಿ ಪಾಲ ಸರ್ವ ಬಳಗದ ಪಾಲ ಮಕ್ಕಳ ಪಾಲ ಮೊಮ್ಮಕ್ಕಳ ಪಾಲ ಸ್ವಸ್ಥರ ಪಾಲ ಕೃಷಿ ಪಾಲ ವಿಶ್ವಾನ್ ಪಾಲ. ಈ ರೀತಿಯಾಗಿ ಮನೆಯವರೆಲ್ಲ ಸದಸ್ಯರ ಕೈಯನ್ನು ಕೂಡ ಕೈದ ಮೇಲೆ ಒಂದು ಕರ್ಕಿಯ ಸಹಾಯದಿಂದ ನಾವೇನು ಮಾಡ್ತೇವೆ, ನಾಗರ ಹೆಡೆಗೆ ಹಾಲನ್ನು ಎರಿತೇವೆ. ಸೊ ಪ್ರತಿಯೊಬ್ಬ ಸದಸ್ಯರ ಹೆಸರುಗಳನ್ನು ತಗೊಂಡು, ಹಿರಿಯರ ಹೆಸರುಗಳನ್ನು ತಗೊಂಡು ಅವರೆಲ್ಲರ ಮೇಲೂ ಕೂಡ ಏನು ಮಾಡ್ತೇವೆ, ನಾವು ನಾಗದೇವರಿಗೆ ಹಾಲನ್ನು ಸಮರ್ಪಣೆ ಮಾಡ್ತೀವಿ. ಈ ರೀತಿ ನಮ್ಮ ಮನೆಯೊಳಗೆ ನಾವು ನಾಗರ ಹೆಡೆಗೆ ಹಾಲನ್ನು ಎರಿತೇವೆ. ಸೊ ನಿಮ್ಮ ಮನೆಯೊಳಗೆ ಯಾವ ರೀತಿ ನೀವು ನಾಗರ ಹೆಡೆಗೆ ಹಾಲನ್ನು ಎರಿತೀರಿ ಅನ್ನುವಂಥದ್ದನ್ನು ಕೂಡ ನಮಗೆ ತಿಳಿಸ್ರಿ. ಸೊ ಫೈನಲ್ ಆಗಿ ಎಲ್ಲ ಪೂಜಾ ಮುಗೀತು, ನಾಗರ ಹೆಡೆ ಹಾಲು ಎರೆದು ಆಯಿತು. ಸೊ ಅದನ್ನು ಮತ್ತು ದೇವರ ಜಗಲಿ ಮೇಲೆ ಇಟ್ಟು ಇನ್ನು ಇದನ್ನು ಮಾರನೇ ದಿವಸ ಅಂತಂದ್ರೆ ಮಂಗಳವಾರ ಏನು ಮಾಡ್ತೇವೆ, ನಾವು ಹಿತ್ತಲಕ್ಕೆ ಪ್ರತಿಷ್ಠಾಪನೆ ಮಾಡ್ತೇವೆ. ಸೊ ಅದೇ ರೀತಿ ಮಾಡಿದಂತಹ ಮನೆಯೊಳಗೆ ಎಲ್ಲ ಒಂದು ಉಂಡಿಗಳನ್ನು ಏನು ಪಳಾರ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲವನ್ನು ಕೂಡ ಪ್ರತಿಯೊಂದು ದೇವರಿಗೂ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೆ ನಾವು. ಅದನ್ನು ಮೊಮ್ಮಕ್ಕಳು ಇಬ್ಬರು ಕೂಡ ಏನು ಮಾಡಕತ್ತಿದ್ರು, ಮನೆಯೊಳಗೆ ದೇವರ ಒಂದು ನೈವೇದ್ಯಕ್ಕೆ ಎಡೆಯನ್ನು ಹಚ್ತಾ ಇದ್ರು. ಸೊ ನೋಡ್ರಿ ಇಲ್ಲೇ ವೆರೈಟಿ ಆಫ್ ಉಂಡಿಯನ್ನು ನಾವೇನು ರೆಡಿ ಮಾಡಿದ್ದೇವಲ್ಲ, ಸೊ ಇವೆಲ್ಲವನ್ನು ಕೂಡ ಮಾಡಿದಂತಹ ಪ್ರತಿಯೊಂದು ಒಂದು ಏನು ಐಟಮ್ಸ್ ಇರ್ತದಲ್ಲ ಅದನ್ನೆಲ್ಲವನ್ನು ಕೂಡ ಏನು ಮಾಡ್ತೀವಿ, ಒಂದು ದೇವರಿಗೆ ನೈವೇದ್ಯವನ್ನು ತೋರಿಸಿ ನಂತರದೊಳಗೆ ಮನೆ ಮಂದಿ ಎಲ್ಲರೂ ಕೂಡ ನಾವು ಸೇವನೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಒಂದು ಉತ್ತರ ಕರ್ನಾಟಕದೊಳಗೆ ಕೆಲವೊಂದು ಕಡೆ ಕೆಲವೊಂದು ರೀತಿಯೊಳಗೆ ಮಾಡ್ತಾರೆ. ನಮ್ಮ ಮನೆಗೆ ನಾವು ಈ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಸೊ ಈ ರೀತಿಯಾಗಿ ನಮ್ಮ ಮನೆಯೊಳಗೆ ನಾವು ಏನು ಮಾಡ್ತೀವಿ, ಹಬ್ಬದ ಆಚರಣೆ ಮಾಡ್ತೇವೆ. ಸೊ ಮಾಡಿದಂತಹ ಎಲ್ಲ ಎಡೆಗಳನ್ನು ಕೂಡ ದೇವರಿಗೆ ನೋಡ್ರಿಲ್ಲ ನೈವೇದ್ಯದ ರೂಪದೊಳಗೆ ನಮ್ಮ ಮನೆಯವ್ರು ಏನು ಮಾಡಕತ್ತಾರ, ಪೂಜೆ ಆದ ನಂತರದೊಳಗೆ ನೈವೇದ್ಯದ ಸಮರ್ಪಣೆ ನಡೆದೈತಿ. ಸೊ ನಮ್ಮ ಸಿಸ್ಟರ್ ಕೂಡ ಏನು ಮಾಡಕತ್ತಾರ, ದೇವರಿಗೆ ನೈವೇದ್ಯವನ್ನು ತೊಗೊಂಡು ಬರಾಕತ್ತಾರ. ಇನ್ನು ಏನಪ್ಪ ಅಂತಂದ್ರೆ ದೇವರಿಗೆ ನಾವು ಏನು ಮಾಡಿದರೂ ಕೂಡ ಕಡಿಮೆನ, ಯಾಕಂತಂದ್ರೆ ದೇವರ ನಮ್ಮನ್ನು ಕಾಯ್ತಿರ್ತಾನಂತಂದಮೇಲೆ ಮಾಡಿದಂತಹದ್ದನ್ನು ದೇವರಿಗೆ ಒಂದು ನೈವೇದ್ಯ ರೂಪದೊಳಗೆ ನಾವು ಅವ್ನಿಗೆ ಸಮರ್ಪಣೆ ಮಾಡಿದ್ರೆ ಸೊ ದೇವರು ಕೂಡ ಖುಷಿ ಆಗ್ತಾನನ್ನುವಂತಹದ್ದು ನಮ್ಮ ಭಾವನೆ. ಸ್ವಲ್ಪ ನಾವು ಡಿವೋಷ್ನಲಿ ಬಹಳ ಕನೆಕ್ಟ್ ಆಗೋದ್ರಿಂದ ನಮ್ಮ ಮನೆಯೊಳಗೆ ನಾವು ಒಂದು ಸ್ವಲ್ಪ ಸಂಪ್ರದಾಯ ಪದ್ಧತಿಯೊಳಗೆ ಏನು ಮಾಡ್ತೇವೆ, ಆಚರಣೆಯನ್ನು ಮಾಡ್ತೀವಿ. ಎಸ್, ನನ್ನ ಹಿರಿ ಮಗ ಕುಶಾಲ್ ಹೊರಗಡೆ ಹೋಗಿದ್ದ, ಹಾಲು ಎರೆಯುವಂತಹ ಸಂದರ್ಭದೊಳಗೆ ಇರಾಕಿರ್ಕಿಲ್ಲ. ನಂತರದೊಳಗೆ ಬಂದವ ಏನು ಮಾಡಕತ್ತಾನ, ಹಾಲನ್ನು ದೇವರಿಗೆ ಸಮರ್ಪಣೆ ಮಾಡಕತ್ತಾನ. ಸೊ ನೋಡ್ರಿ ಇಲ್ಲೇ ಅವನು ಸ್ವಲ್ಪ ಪೂಜದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ. ಬಿಣ್ಣಾಯ ಅಂತ ಹೇಳ್ತೀವಿ ನಮ್ಮ ಕಡೆ. ಎಲ್ಲ ಭಕ್ತರು ಏನು ಮಾಡ್ತಾರೆ, ಕರೆದು ಹಾಲನ್ನು ಎರಿಲಿಕ್ಕೆ ಕರೀತಾರೆ. ಸೊ ಆ ಒಂದು ಕೆಲಸದ ಮೇಲೆ ಅವನು ಹೊರಗಡೆ ಹೋಗಿದ್ದ. ನಮ್ಮ ಮನೆಯೊಳಗೆ ನಾವು ಎರಿಯುವಂಥ ಟೈಮ್ದೊಳಗೆ ಇರಲಿಲ್ಲ. ಅದಕ್ಕಾಗಿ ನಂತರದೊಳಗೆ ಬಂದವ ಏನು ಮಾಡಕತ್ತಾನ, ದೇವರಿಗೆ ತನ್ನ ಹಾಲನ್ನು ಎರೆದು ಸಮರ್ಪಣೆ ಮಾಡಕತ್ತಾನ. ಇನ್ನು ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಮ್ಮಿ ಸ್ವಲ್ಪ ರೆಡಿಯಾಗಿ ಹೇಳಿದ್ನಲ್ಲ, ನಮ್ಮ ಮನೆ ದೇವರು ರಾಯಚೋಟಿ ವೀರಭದ್ರೇಶ್ವರ, ಬಟ್ ಅದು ಇರೋದು ಆಂಧ್ರದೊಳಗೆ. ಹೀಗಾಗಿ ಶ್ರಾವಣ ಇರೋದ್ರಿಂದ ಪ್ರತಿದಿನವೂ ಕೂಡ ಈರಣ್ಣನ ಗುಡಿಯಲ್ಲೇ ನಮ್ಗೆ ನಿಯರ್ ಈರಣ್ಣನ ಗುಡಿ ಐತಿ. ಆ ಗುಡಿಗೆ ನಾನು ಮಮ್ಮಿ ಇಬ್ಬರು ಕೂಡ ಗಾಡಿ ಮೇಲೆ ಹೋಗಿದ್ವಿ. ಸೊ ನೋಡ್ರಿ ಇಲ್ಲೇ ನಿಮಗೂ ಕೂಡ ವೀರಭದ್ರೇಶ್ವರನ ದರ್ಶನ ಮಾಡ್ಸಾಕತ್ತೀನಿ. ಮತ್ತು ಇದು
ನಮ್ಮ ಊರಲ್ಲಿರುವಂತಹ ಒಂದು ನವಗ್ರಹ ದೇವರನ್ನು ಕೂಡ ಏನು ಮಾಡ್ಯಾರ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನವಗ್ರಹ ದೇವತೆ ದರ್ಶನನೂ ಆಯಿತು, ಹಾಗೆ ವೀರಭದ್ರೇಶ್ವರನ ದರ್ಶನನೂ ಕೂಡ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ದರ್ಶನ ಚೆನ್ನಾಗಿ ಆಯಿತು, ಗದ್ದಲಿರಲಿಲ್ಲ ಅಷ್ಟೊಂದು. ಸಿಂಪಲ್ಲಾಗಿ ಹೋಗಿ ನಾವು ಏನು ಮಾಡಿದ್ವಿ, ಹಣ್ಣು ಕಾಯಿ ಮುಗಿಸ್ಕೊಂಡು ಒಂದು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಾನು ಮಮ್ಮಿ ಇಬ್ಬರು ಕೂಡ ವಾಪಸ್ ಮತ್ತು ಮನೆಗೆ ಬಂದ್ವಿ. ಸೊ ನಮ್ಮ ಒಂದು ದೇವರ ಡಿವೋಷ್ನಲಿ ಕನೆಕ್ಟ್ ಅಂತ ಹೇಳಿದ್ರೆ ಎಸ್ ಹೌದು, ನಾನು ಹೆಚ್ಚಾಗಿ ದೇವರನ್ನು ನಂಬ್ತೀವಿ. ಯಾಕಂತಂದ್ರೆ ದೇವರು ಇಲ್ಲದೇ ಇದ್ದರೆ ಈ ಸೃಷ್ಟಿ ಕೂಡ ಇರ್ತಿರಲಿಲ್ಲ. ಸೊ ಈ ಸೃಷ್ಟಿಯ ಒಡೆಯನ ಅಂತ ಹೇಳ್ಬೋದು. ಅಂತಹ ದೇವರಿಗೆ ನಮ್ಮದು ಏನಿದ್ರೂ ಕೂಡ ಅದನ್ನು ನಾವು ಸಮರ್ಪಣೆ ಮಾಡಿದ್ರೆ ಸೊ ಎಂತಹ ಟೈಮಲ್ಲೂ ಕೂಡ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ನಾವು ನಂಬುತ್ತೀವಿ. ನೋಡ್ರಿಲೆ ನಾನು ಮಮ್ಮಿ ಇಬ್ಬರು ಕೂಡ ಸ್ವಲ್ಪ ಗರ್ಭಗುಡಿಯೊಳಗೆ ಪ್ರವೇಶ ಇರೋದಿಲ್ಲ, ಹಂಗೆ ಹೊರಗೆ ಗೇಟಿನ ಹೊರಗಡೆ ನಾನು ನಿಂತು ನಿಮಗೂ ಕೂಡ ತೋರಿಸಿದ್ರಾಯ್ತು ಅಂತೇಳಿ ಈ ವಿಡಿಯೋ ಕ್ಲಿಕ್ ಮಾಡ್ಕೊಳಕತ್ತೇನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತೈತಿ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕನ್ನು ಕೊಡ್ರಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದಾಗ ಬರೆದು ತಿಳಿಸ್ರಿ. ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಕೀಪ್ ವಾಚಿಂಗ್.